ಈಗ ರವಿ ಅವರು ಹೇಳ್ದಂಗೆ, ಕಾನ್ಸುಲೇಟ್ ಅವ್ರು ಹೇಳ್ದಂಗೆ, ಅದು ನಾವು ಇಲ್ಲಿ 13ನೇ ತಾರೀಕು ಬೆಳಗ್ಗೆ ನಾವು ಇಸ್ರೇಲಿಂದ ಫ್ಲೈಟ್ ಹತ್ಬೇಕಾಗಿತ್ತು. ಆದ್ರೆ 12ನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆ ಆಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ. ಆತಂಕ ಇತ್ತು, ಮಿಸೈಲ್ಸ್ ಫೈರ್ ಆಗ್ತಾ ಇತ್ತು, ಸೈರನ್ ಬರ್ತಿತ್ತು, ಸೌಂಡ್ ಬರ್ತಿತ್ತು, ಮಿಸೈಲ್ಸ್ ಕಾಣಿಸ್ತಿದ್ದ ನಮಗೂ. ಆದ್ರೆ ನಮ್ಗೆ ಅಲ್ಲಿ ಸೇಫ್ಟಿ ಇತ್ತು. ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ರು, ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ರು. ಅದ್ರ ಕೆಳಗಡೆ ಬಂಕರ್ ಇರ್ತಿತ್ತು. ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು. ಸೈರನ್ ನಿಂತ ಮೇಲೆ ಒಂದು ಅರ್ಧ ಗಂಟೆ ಮೇಲೆ ಬರ್ಬೇಕು. ದಿನಕ್ಕೆ 5-6 ಬಾರಿ ಈ ತರ ಆಗ್ತಾನೆ ಇತ್ತು. ಒಂದು 5 ದಿನ ಈ ತರ ನಾವು ನೋಡಿದ್ವಿ. ಆದ್ರೆ ನಮ್ಗೆ ಸೇಫ್ಟಿ ಅಂತೂ ಏನು ಬರ್ತಾ ಇರ್ಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು, ಏನ್ ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು. ಇಲ್ಲಿನ ಚೀಫ್ ಸೆಕ್ರೆಟರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ಬರೆದು, ಅಲ್ಲಿಂದ ಇಂಡಿಯನ್ ಎಂಬಸಿ, ಇಸ್ರೇಲ್ ಕಾನ್ಸುಲೇಟ್ ಮತ್ತೆ ಬಿಪ್ಯಾಕ್ ಸಂಸ್ಥೆ, ರಘು ಅಂತ ಇಲ್ಲಿದ್ದಾರೆ ಬಿಪ್ಯಾಕ್ ಸಂಸ್ಥೆಯವರು, ಇವರು ಬಹಳ ಕೋಆರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಾವ್ ಅನ್ಕೊಂಡ್ವಿ 20 ದಿನ ಯುದ್ಧ ನಿಲ್ಲಲ್ಲ, ಅಲ್ಲಿ ತುರ್ತು ಪರಿಸ್ಥಿತಿ ವಾಪಸ್ ತಗೊಳ್ಳಲ್ಲ, ಅವರು ವಿಮಾನ ಹಾರಾಟ ಆಗಲ್ಲ, ಹೇಗೆ ಹೋಗೋದು ವಾಪಸ್ಸು. ಸೊ ಆಮೇಲೆ ಅವ್ರು ಪ್ಲಾನ್ ಮಾಡಿ ನಮ್ಗೆ ರಸ್ತೆ ಮುಖಾಂತರ 12 ಗಂಟೆಗಳ ಟ್ರಾವೆಲ್ ಮಾಡಿಸಿ ಜೋರ್ಡನ್ ಕರ್ಕೊಂಡು ಬಂದ್ರು. ಜೋರ್ಡನ್ ಅಲ್ಲಿ ಅಮಾನ್ ಏರ್ಪೋರ್ಟ್ ಅಲ್ಲಿ ಒಂದ್ ನೈಟ್ ಅಲ್ಲಿ ಸ್ಟೇ ಆದ್ವಿ ನಾವು. ನಿನ್ನೆ ಬೆಳಗ್ಗೆ ಅಲ್ಲಿಂದ ಕುವೈತ್ಗೆ ಒಂದು ಫ್ಲೈಟ್ ಮಾಡಿ, ಕುವೈತ್ ಅಲ್ಲಿ ತಿರ್ಗಾ ಅಲ್ಲಿ ಇಳಿದು ಬೇರೆ ಫ್ಲೈಟ್ ತಗೊಂಡು ಮುಂಬೈಗೆ ಬಂದು, ಮುಂಬೈಯಿಂದ ಇಲ್ಲಿ ಬಂದಿದ್ದೀವಿ, ಸುರಕ್ಷಿತವಾಗಿ ಬಂದಿದ್ದೀವಿ. ಸೊ ಎಸ್ಪೆಷಲಿ ಆಮೇಲೆ ಗೃಹ ಸಚಿವರು ನಿರಂತರವಾಗಿ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ದಿನ ಫೋನ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು, ಏನಾದ್ರು ಅಪ್ಡೇಟ್ ಬೇಗ ಕೇಳುವಂತ ಇದ್ರು. ಆಮೇಲೆ ಮುಖ್ಯಮಂತ್ರಿಗಳ ಸಚಿವಾಲಯ, ಕಾವೇರಿ ಮೇಡಮ್, ಪ್ರಭಾಕರ್ ಅವರು, ವೆಂಕಟೇಶ್ ಅಯ್ಯನವರು ಕಾರ್ಯದರ್ಶಿಗಳು, ಇವರು ನಿರಂತರವಾಗಿ ಎವ್ರಿ ಡೇ ಕಾಂಟ್ಯಾಕ್ಟ್ ಮಾಡೋರು, ಬೆಳಗ್ಗೆ ಫೋನ್ ಮಾಡೋರು, ಏನ್ ಅಗತ್ಯ ಇದೆಯಾ ಅಂತ. ಯಾವುದೇ ಅಗತ್ಯವನ್ನ ಇಸ್ರೇಲಿ ಕಾನ್ಸುಲೇಟ್, ಇಸ್ರೇಲಿ ಗವರ್ಮೆಂಟ್ ತಮ್ಮದೇ ಹೊಣೆಗಾರಿಕೆಯನ್ನು ತಗೊಂಡು ಅವರೇ ಪೂರೈಸಿದ್ರು. ನಮ್ದು ಅಕಾಮಿಡೇಷನ್, ಟ್ರಾವೆಲ್ ಪ್ರತಿಯೊಂದು ಅವರು ನಿಭಾಯಿಸಿಕೊಟ್ರು. ಸೊ ಹಾಗಾಗಿ ಇಸ್ರೇಲಿ ಗವರ್ಮೆಂಟ್ಗೆ ಧನ್ಯವಾದ ಹೇಳಬೇಕು, ಮುಖ್ಯಮಂತ್ರಿಗಳಿಗೆ ಎಸ್ಪೆಷಲಿ ಮತ್ತೆ ಗೃಹ ಸಚಿವರಿಗೆ ಧನ್ಯವಾದ ಹೇಳಬೇಕು. ಈ ಸಮಯದಲ್ಲಿ ನಾವೆಲ್ಲ 18 ಜನ ನೋಡಿ, ವಿವಿಧ ಪಕ್ಷ ನೋಡಿ, ಡಾಕ್ಟರ್ ಸಂದೀಪ್ ಬಿಜೆಪಿ ಅವರು, ಯುವ ಮೋರ್ಚಾ ರಾಜ್ಯಾಧ್ಯಕ್ಷರಾಗಿದ್ರು. ನಮ್ಮಲ್ಲಿ ಆಮ್ ಆದ್ಮಿ ಪಾರ್ಟಿಯವರು, NGO ಅವರು, ಆಟೋ ಯೂನಿಯನ್ ಅಧ್ಯಕ್ಷರು ಸಂಪತ್ ಅನ್ನೋರು, ಎಕ್ಸ್ ಕಾರ್ಪೊರೇಟರ್, ಬಿಜೆಪಿ ಎಕ್ಸ್ ಕಾರ್ಪೊರೇಟರ್ ಸಂಪತ್ ಕುಮಾರ್, ನಮ್ಮ ಸುಧೀಂದ್ರ ಮಹಾಲಕ್ಷ್ಮಿ ಬ್ಲಾಕ್ ಪ್ರೆಸಿಡೆಂಟ್, ಎಲ್ಲಾ ಪಕ್ಷದವರು, ಆಮ್ ಆದ್ಮಿ ಪಾರ್ಟಿಯವರು ಕೂಡ ಇದ್ರು ನಮ್ಮಲ್ಲಿ. ಸೊ ಎಲ್ಲಾ ಪಕ್ಷದವರು ಒಂದು ಎಜುಕೇಶನ್ ಟೂರ್ ಅಂತ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ 5 days. ಆಮೇಲೆ 5 ದಿನ ಬಹಳ ಆತಂಕ, ಭಯ. ಅದು ನಾವು ತೋರಿಸ್ಕೊಳಂಗಿಲ್ಲ ಇಲ್ಲಿ. ನಾನು ಮಾಧ್ಯಮ ಮುಂದೆ ಬಂದು ನಂಗೆ ಆತಂಕ ಆಗ್ತದೆ, ಭಯ ಆಗ್ತದೆ, ಇಲ್ಲೆಲ್ಲ ಪ್ಯಾನಿಕ್ ಆಗ್ತಾರೆ. ಸೊ ಸರ್ಕಾರದ ಉತ್ತರ ಬೀಳುತ್ತೆ, ಇಲ್ಲ ಮನೆಯವರು ತುಂಬಾ ಗೋಳಾಡ್ತಾರೆ. ಸೊ ಹಂಗಾಗೋದು ಬೇಡ ಅಂತ ಹೇಳಿ, ಬಟ್ ಆದ್ರೂ ಒಂದು ಸುರಕ್ಷತೆ ಇತ್ತಲ್ಲಿ, ಸುರಕ್ಷತೆ ಕೊಟ್ಟಿದ್ರು. ಸೊ ಇವತ್ತೆಲ್ಲ ಇಲ್ಲಿ ಬಂದಿದ್ದೀವಿ. ಥ್ಯಾಂಕ್ ಯು. ತಾವೆಲ್ಲ ಕೂಡ ಬಿತ್ತರಿಸಿದ್ರಿ. ತಮ್ದು ಕೂಡ ಮಾಧ್ಯಮದಿಂದ ಸರ್ಕಾರಗಳಿಗೆ ಜಾಸ್ತಿ ಸ್ವಲ್ಪ ಉತ್ತರವನ್ನು ಬಂದಿದೆ. ಖಂಡಿತವಾಗಿ ಅವರು ಕೂಡ ಅದನ್ನ ಬೇಗ ನಿಭಾಯಿಸಲಿಕ್ಕೆ ಮಾಡಿದ್ರು. ಭಾರತ ಮತ್ತು ಪಾಕಿಸ್ತಾನ ಈ ಭೀಕರತೆಗೂ ಮತ್ತು ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಹೋಲಿಕೆ ಮಾಡೋದು. ನೋಡಿ, ಭಾರತ ಪಾಕಿಸ್ತಾನ ಜಿಯೋಗ್ರಫಿಕಲಿ ಬಾರ್ಡರ್ ಅಲ್ಲಿ ಇದೀವಿ, ಭೀಕರದಲ್ಲಿ ಬಾರ್ಡರ್ ಅಲ್ಲಿ ಇದೀವಿ. ಇಲ್ಲಿ ಇದು ಕಾನ್ಫ್ಲಿಕ್ಟ್ 70 ವರ್ಷದಿಂದ ನಡೀತಾನೆ ಇದೆ. ಇರಾನ್ ಮತ್ತೆ ಇಸ್ರೇಲ್ದು ಪಕ್ಕ ದೇಶಗಳಲ್ಲ ಅವು. ಆ ದೇಶದ ಮಧ್ಯೆ ಒಂದು ದೇಶ ಇದೆ. ಆದಾಗಿ ಕೂಡ ಇಸ್ರೇಲ್ ಪ್ರಕಾರ ಅವರ ಎಕ್ಸಿಸ್ಟೆನ್ಸ್ಗೆ ತೊಂದರೆ ಇದೆ ಅಂತ, ಬಟ್ ಇರಾನ್ ಇಲ್ಲ ನಮ್ಮನ್ನ ಅಮೆರಿಕ ಗುರಿ ಮಾಡ್ತಾ ಇದೆ ಅಂತ. ಸೊ ಆ ರೀತಿಯಾಗಿ ಅಲ್ಲಿ ಕಾನ್ಫ್ಲಿಕ್ಟ್ ಇದೆ, ಅದು ಕಾಂಪ್ಲೆಕ್ಸ್ ಇದೆ, ಸಂಕೀರ್ಣತೆಯಿಂದ ಆದಾಗಿ ಕೂಡ ಯುದ್ಧ ಯಾರಿಗೂ ಒಳ್ಳೇದಲ್ಲ. ಇವತ್ತಾಗ್ತಾ ಇರೋದು 2 ದೇಶಗಳು ಸಾವು ನೋವಾಗ್ತಾ ಇದೆ. ಆಮೇಲೆ ಟ್ರಂಪ್ ಹೇಳೋ ಪ್ರಕಾರ, ಇಸ್ರೇಲ್ ಗವರ್ಮೆಂಟ್ ಹೇಳೋ ಪ್ರಕಾರ ಯುದ್ಧ ಇನ್ನೂ ತೀವ್ರತೆ ತಗೊಂತದೆ, ಇನ್ನೂ ಬಹಳ ದಿನಗಳು ನಡೀತದೆ, ಅಲ್ಲಿ ಸರೆಂಡರ್ ಆಗುವಂತ ಕೂಡ ಹೇಳಿದ್ದಾರೆ ಇಸ್ರೇಲಿ ಅಧ್ಯಕ್ಷನಿಗೆ. ಸೊ ಅದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಆದ್ರೆ ಭೀಕರತೆ ಜಾಸ್ತಿ ಆಗಿದೆ. 2-3 ದಿವಸದಿಂದ ಭೀಕರತೆ 2 ದೇಶಕ್ಕೂ ನಷ್ಟ ಆಗ್ತಾ ಇದೆ, ಜನಸಾಮಾನ್ಯರು ಸಾಯ್ತಾ ಇದ್ದಾರೆ. ಸೊ ಇದು ನಿಲ್ಲೋದು ಉತ್ತಮ, ಅದ್ರ ಬಗ್ಗೆ ನಾವ್ ಹೇಳಕ್ ಸಾಧ್ಯ ಆಗಲ್ಲ. ಇಲ್ಲ, ಭಾರತೀಯರಲ್ಲಿ ತುಂಬಾ ಜನ ಇದ್ದಾರೆ, 3,000 ಜನ. ನಾವಿದ್ದು ಸಿಟಿನಲ್ಲೇ 3,000 ಜನ ಇದ್ದಾರೆ. ಆದ್ರೆ ಅವ್ರು ಯಾರು ವಾಪಸ್ ಬರೋದಲ್ಲ, ಸಿಟಿಜನ್ ಅಲ್ಲೇ ಸಿಟಿಜನ್ ಆಗಿದ್ದಾರೆ, ಅಲ್ಲೇ ಕೆಲಸ ಮಾಡ್ತಾರೆ, ಅಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಬಟ್ ನಾವು ವಾಪಸ್ ಬರ್ಬೇಕಾಗಿದ್ದವ್ರು ನಾವು 13 ತಾರೀಕು. ಸೊ ನಮಗೆ ಅದು ಆತಂಕ ಅಂತಿತ್ತು. ಅವರು ಇದೇ ಆತಂಕ ಇರುತ್ತೆ ಅವ್ರಿಗೆ, ಅಲ್ಲಿ ಸಿಕ್ಪಣಿ ಬೀಳುತ್ತೆ, ಬಂಕರ್ಗೆ ಹೋಗ್ತಾರೆ, ಸೇಫ್ಟಿ ತಗೊಂತಾರೆ, ಅದೆಲ್ಲ ನಿಂತ್ಮೇಲೆ ಮತ್ತೆ ವಾಪಸ್ ಬರ್ತಾರೆ. ಈಗ ತುರ್ತು ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಏನು ವಾಹನ ಚಾಲನೆ ಇಲ್ಲ, ಜನಗಳೇನು ಕೆಲಸ ಮಾಡಕ್ ಆಚೆಗೆ ಹೋಗ್ತಾ ಇಲ್ಲ, ವಿಮಾನ ಹಾರಾಟ ಇಲ್ಲ. ಸೊ ಹಾಗಾಗಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರೋದ್ರಿಂದ ಅವರೆಲ್ಲ ಮನೆಯೊಳಗೆ ಬಂಕರ್ ಒಳಗೆ ಸೇರ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.